ಜಡ್ಜ್ ಆಗೋದಕ್ಕೆ 3 ವರ್ಷ ಕಾಲ ಅವರು ವಕೀಲ ವೃತ್ತಿಯನ್ನು ಮಾಡಬೇಕು, ವಕೀಲಿಕೆ ಮಾಡೋದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಅಂದರೆ ಈಗ ಜಡ್ಜ್ ಆಗೋದಕ್ಕೆ 3 ವರ್ಷ ಅಟ್ಲೀಸ್ಟ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಹೇಗೆ ವಕೀಲ ವೃತ್ತಿ ಅಂದರೆ ವಕೀಲಿಕೆಯನ್ನು ಹೇಗೆ ಮಾಡಬೇಕು, ಹೇಗೆ ವಾದವನ್ನು ಮಾಡಬೇಕು, ಎಷ್ಟೆಲ್ಲ ಈ ವಿಧಿಗಳನ್ನು ಕಲಿಬೇಕು, ಹೇಗೆ ವಾದ ಮಂಡನೆ ಮಾಡಬೇಕು ಅನ್ನೋದರ ಕುರಿತಂತೆ 3 ವರ್ಷ ಆದರೂ ಜಡ್ಜ್ ಆಗೋದಕ್ಕೆ 3 ವರ್ಷ ವಕೀಲಿಕೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಹೊಸದಾಗಿ ಕಾನೂನು ಪದವಿ ಪಡೆದವರು ಕನಿಷ್ಠ 3 ವರ್ಷಗಳ ಕಾನೂನು ವೃತ್ತಿಯನ್ನು ಅಂದರೆ ವಕೀಲಿಕೆಯನ್ನು ಪೂರ್ಣಗೊಳಿಸದೆ ನ್ಯಾಯಾಂಗ ಸೇವೆಗಳ ಅಂದರೆ ಜಡ್ಜ್ ಪರೀಕ್ಷೆಗೆ ಹಾಜರಾಗುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ ಮೂಲಕ ಆರಂಭಿಕ ಹಂತದ ಹುದ್ದೆಗಳಿಗೆ ಅಂದರೆ ಸಿವಿಲ್ ಜಡ್ಜ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 3 ವರ್ಷ ಆದರೂ ವಕೀಲ ವೃತ್ತಿಯ ಅನುಭವ ಕಡ್ಡಾಯಗೊಳಿಸಲಾಗಿದೆ. ಈ ತೀರ್ಪು ನ್ಯಾಯಾಂಗ ಕ್ಷೇತ್ರದಲ್ಲಿ ವೃತ್ತಿ ಜೀವನಕ್ಕೆ ಸಿದ್ಧತೆ ನಡೆಸ್ತಾ ಇರುವವರ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ. ಅಂದರೆ ಜಡ್ಜ್ ಹುದ್ದೆಗೆ ಕಾನೂನು ಪದವೀಧರರ ನೇಮಕ ಹಲವಾರು ತೊಂದರೆಗಳು ಸೃಷ್ಟಿಯಾಗಿತ್ತು. ಜೊತೆಗೆ ಇದು ನ್ಯಾಯಾಂಗದ ದಕ್ಷತೆಯಲ್ಲಿ ಪ್ರಾಯೋಗಿಕ ಅನುಭವದ ಅಗತ್ಯತೆ ಸಾರ್ತಾಗಿದೆ. ಜೊತೆಗೆ ಹೀಗಾಗಿ ಜಡ್ಜ್ ಆಗಲು ಕನಿಷ್ಠ 3 ವರ್ಷ ಕಾಲ ವಕೀಲಿಕೆ ನಡೆಸುವುದು ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಇಂತಹ ವಕೀಲರಿಗೆ 10 ವರ್ಷ ಅನುಭವ ಇರುವ ವಕೀಲರ ಬಳಿ ನಡೆಸಬೇಕು. ಅಂದರೆ ಅವರು ಎಲ್ಲಿ ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಂತಂದರೆ 10 ವರ್ಷಕ್ಕಿಂತ ಮೇಲ್ಪಟ್ಟ ಒಬ್ಬ ವಕೀಲರ ಜೊತೆಗೆ ಅವರು ಕೆಲಸ ಮಾಡಿ ವಾದ ಹೇಗೆ ಮಂಡಿಸಬೇಕು ಅಥವಾ ಅವ್ರು ಹೇಗೆ ವಾದ ಮಂಡಿಸ್ತಾರೆ, ಅವರ ಒಂದು ಸೆಷನ್ಸ್ ಹೆಂಗಿರುತ್ತೆ, ಅವೆಲ್ಲವುಗಳನ್ನು 10 ವರ್ಷ ಮೇಲ್ಪಟ್ಟ ವ್ಯಕ್ತಿ ಅಂದರೆ ವಕೀಲರ ಜೊತೆ ಅವರು ಕೆಲಸ ಮಾಡಬೇಕು 3 ವರ್ಷಗಳ ಕಾಲ. ಹಾಗಾಗಿ ಈಗ ಅಂದರೆ ಈಗೇನು ಜಡ್ಜ್ ಆಗೋದಕ್ಕೆ ಏನು ಎಕ್ಸಾಮ್ಸ್ ಇರ್ತಾವಲ್ಲ ಅದನ್ನು ಕಟ್ಟೋಕ್ಕಿಂತ ಮುಂಚೆ 3 ವರ್ಷ ವಕೀಲ ವೃತ್ತಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಇದು ಏನಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಥರ MBBS ಮುಗಿದ ನಂತರ ಹೇಗೆ ಇದಕ್ಕೆ ಕಳಿಸ್ತಾರಲ್ಲ, ಟ್ರೈನಿಂಗ್ ಅಂತ ಕಳಿಸ್ತಾರಲ್ಲ 1 ವರ್ಷ, ಸೊ ಹಾಗೆ ಇಲ್ಲಿ 3 ವರ್ಷ ಅವ್ರಿಗೆ ಟ್ರೈನಿಂಗ್ ಆಗಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅವರ ಅಷ್ಟೊಂದು ಕಾರ್ಯದಕ್ಷತೆ ಇರೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದು. ಜೊತೆಗೆ 3 ವರ್ಷಗಳ ಕಾಲ ವಕೀಲರು ಅಂದರೆ ಜಡ್ಜ್ ಆಗಬೇಕಾದ್ರೆ ವಕೀಲಿಕೆಯನ್ನು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ.